ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಲ್ಯಾಂಡ್ ಸರ್ವೇಯರ್ ಏನಿದೆಯಲ್ಲ ಅದೊಂದು ಕ್ಲಾಸ್ 3ನ ತಿಳ್ಕೊಳ್ತಾ ಹೋಗೋಣ. ಸೊ ಕ್ಲಾಸ್ 1 ಕ್ಲಾಸ್ 2 ಯಾರು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿರುತ್ತೆ. ಪ್ಲೀಸ್ ಗೋ ಅಂಡ್ ಚೆಕ್, ವಾಚ್ ಇಟ್, ಲೈಕ್ ಇಟ್ ಆ್ಯಂಡ್ ಶೇರ್ ಇಟ್. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್ ಅಂತ ಹೇಳ್ತಾ ಈ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್, ಸೊ ದಿಸ್ ಕ್ಲಾಸ್ ಈಸ್ ನಾಟ್ ಓನ್ಲಿ ಫಾರ್ ದಿಸ್ ಲ್ಯಾಂಡ್ ಸರ್ವೆ, ಇಟ್ ಈಸ್ ರಿಲೇಟೆಡ್ ಟು GPSTR, HSTR ಆ್ಯಂಡ್ PSTR ಆ್ಯಂಡ್ PC, PSI ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಪ್ಲೈಡ್ ಆಗಿ ಒಂದು ಕ್ವಶನ್ಸ್ ಕೇಳಿದಾರೆ. ಈ ಒಂದು ಕ್ಲಾಸಲ್ಲಿ ಕೂಡ ಮ್ಯಾಕ್ಸಿಮಮ್ ನಾನು ಪ್ರೀವಿಯಸ್ ಇಯರಲ್ಲಿ ಏನು ಕೇಳಿದಾರಲ್ಲ ಅದೇ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲೂ ಅದೇ ತೊಗೊಂಡಿದ್ದೆ ಮ್ಯಾಕ್ಸಿಮಮ್. ಇನ್ನೂ ಕ್ವಶನ್ಸ್ ಇದ್ದಾವೆ ಪ್ರೀವಿಯಸ್ ಇಯರಲ್ಲಿ, ಅಷ್ಟು ಕ್ವಶನ್ಸ್ ಕೇಳಿದ್ದಾರೆ ಫಿಸಿಕ್ಸ್ ಕಡೆಯಿಂದ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ ಯು ರೆಡಿ? ಎಸ್, ರೆಡಿ ಅಂತಿದ್ರೆ ಪ್ಲೀಸ್ ಇದನ್ನ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ಇನ್ಫಾರ್ಮೇಷನ್ ಹೋಗಲಿ. ಸೊ ಎಲ್ಲ ವ್ಯೂಸ್ ಚೆನ್ನಾಗಿ ಬಂದರೆ ನಾನು ಇನ್ನೂ ಚೆನ್ನಾಗಿ ಕ್ಲಾಸ್ ಮಾಡಲಿಕ್ಕೆ ಆಗತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಎಸ್, ನೋಡಿ, ಫಸ್ಟ್ ಕ್ವಶನ್ ಈ ಥರದ. ಬೆಳಕು ಎ ಮಾಧ್ಯಮದಿಂದ ಬಿ ಮಾಧ್ಯಮಕ್ಕೆ 40 ಡಿಗ್ರಿ ಪತನ ಕೋನದಲ್ಲಿ ಪ್ರವೇಶಿಸುತ್ತದೆ. ವಕ್ರೀಕರಣ ಕೋನ 30 ಡಿಗ್ರಿ ಆಗಿದೆ. ಆಗ ಬಿ ಮಾಧ್ಯಮದಲ್ಲಿನ ಬೆಳಕಿನ ವೇಗವು ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಲೈಟ್ ಟ್ರಾವೆಲ್ಸ್ ಫ್ರಮ್ ಮೀಡಿಯಂ ಎ ಟು ಮೀಡಿಯಂ ಬಿ ವಿತ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ 40 ಡಿಗ್ರಿ. If the angle of refraction is 30 degree, then the speed of the light in the medium is what ಅಂತ ಕೇಳ್ತಿದ್ದಾರೆ. ಅಂಡರ್ಸ್ಟುಡ್? ಗೊತ್ತಾಯ್ತಾ? ಸೊ ಇದು ಥಿಯರಿ ಪಾರ್ಟ್ ಗೊತ್ತಿದ್ರೆ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಕ್ವಶನ್, ಇದನ್ನ ಡಿಕೋಡ್ ಮಾಡೋಕ್ಕಿಂತ ಮುಂಚೆ ಸೊ ನೋಡಿ ಇಲ್ಲಿ ಕಾನ್ಸೆಪ್ಟ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಬರುತ್ತೆ, ಪ್ರತಿಫಲನದ ನಿಯಮಗಳು. ಒಂದು ಸೆಕೆಂಡ್. ಸೊ ಏನು ಬರುತ್ತೆ? ಪ್ರತಿಫಲನದ ನಿಯಮಗಳು ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ವಕ್ರೀಭವನದ ನಿಯಮ ಬರುತ್ತೆ. ವಕ್ರೀಭವನದ ನಿಯಮ. ಪ್ರತಿಫಲನ ಅಂದ್ರೆ ಏನು? ರಿಫ್ಲೆಕ್ಷನ್. ವಕ್ರೀಭವನ ಅಂದ್ರೇನು? ರಿಫ್ರಾಕ್ಷನ್. ಓಕೆ, ಸೊ ಇಂದು ಲಾಸ್ ಆಫ್ ರಿಫ್ಲೆಕ್ಷನ್ ಅಂಡ್ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಒಂದು ಲಾ ಅನ್ನೋದು ಕಾಮನ್ ಇರುತ್ತೆ. ಫಸ್ಟ್ ಲಾ ಏನು ಹೇಳುತ್ತೆ? ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂಡ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆರ್ ಲೈ ಆನ್ ದ ಸೇಮ್ ಪ್ಲೇನ್. ಓಕೆ, ಸೊ ಲಾಸ್ ಆಫ್ ರಿಫ್ರಾಕ್ಷನ್ ಏನು ಹೇಳುತ್ತೆ? ಸೇಮ್ ಹೇಳುತ್ತೆ. ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆರ್ ಲೈ ಆನ್ ದ ಸೇಮ್ ಪ್ಲೇನ್ ಅಂದರೆ, ಸೊ ನೋಡಿ ಇಲ್ಲಿ ಬರೀತೇನೆ, ಇದು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್, ಇದು ಸ್ಟ್ರೈಟ್ ಇರಬೇಕು, ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಫಸ್ಟ್ ಲಾ ಹೇಳುತ್ತೆ ಪ್ರತಿಫಲನದ್ದು. ಅದೇ ರೀತಿ ರಿಫ್ರಾಕ್ಷನ್ ಏನು ಹೇಳುತ್ತೆ? ಸೊ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಅಂತ ಹೇಳುತ್ತೆ. ಈ ಫಸ್ಟ್ ಲಾ ಅನ್ನೋದು ಸೇಮ್ ಇರುತ್ತೆ. ಸೊ ಸೆಕೆಂಡ್ ಲಾ ಏನು ಬರುತ್ತೆ? ರಿಫ್ಲೆಕ್ಷನ್ನಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಬರುತ್ತೆ. ಓಕೆನಾ? ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ಏನು ಬರುತ್ತೆ? ಇಲ್ಲಿ ಏನು ಬರುತ್ತೆ ಅಂದರೆ ಸ್ನೆಲ್ಸ್ ಲಾ ಬರುತ್ತೆ. ಇಲ್ಲಿ ಏನು ಬರುತ್ತೆ? ಸ್ನೆಲ್ಸ್ ಲಾ ಬರುತ್ತೆ. ಸೊ ವಾಟ್ ಈಸ್ ಸ್ನೆಲ್ಸ್ ಲಾ? ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ವಿ ಆರ್ ಕಾಲ್ ಇಟ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ವಿ ಆರ್ ಕಾಲ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಇಲ್ಲಿ ಹಾಗಾದ್ರೆ ಇಲ್ಲಿ ಒಂದು ಡಯಾಗ್ರಾಮ್ ನೋಡಿ. ಒಂದು ಡಯಾಗ್ರಾಮಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಒಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ. ಸೊ ಇಲ್ಲಿ ಇದು ಏರ್ ಮೀಡಿಯಮ್ ಅಂತ ಇಟ್ಕೊಳ್ಳಿ, ಗಾಳಿ ಮಾಧ್ಯಮ. ಇದು ವಾಟರ್ ಅಂತ ಇಟ್ಕೊಳ್ಳಿ. ಸೊ ಏರ್ಗೆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತಾ, ವಾಟರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತಾ? ಸೊ ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ ಟು ಏರ್. ಓಕೆ, ಸೊ ನೋಡಿ ಇಲ್ಲಿ N1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, N2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಓಕೆ, ಸೊ N1 ಈಸ್ ಲೆಸ್ ದ್ಯಾನ್ N2. N1 ಅನ್ನೋದು N2ಗಿಂತ ಕಡಿಮೆ ಇದೆ ಅಂತ ಇಲ್ಲ ಹೇಳಿದ್ದಾರೆ. ಓಕೆ, ಸೊ ವೆನ್ ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಅಂದರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲೇನಾದರೂ ಒಂದು ಅವ್ರು ಎಷ್ಟು ಕೊಟ್ಟಿದ್ದಾರೆ? ಐ ಅನ್ನೋದು 40 ಕೊಟ್ಟಿದ್ದಾರೆ. ಇದು 40 ಇದೆ, ಇದು 40 ಡಿಗ್ರಿ ಇದೆ.
ಓಕೆನಾ. ಸೊ ಮತ್ತು ಆರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಆರ್ ಎಷ್ಟು ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ಇಲ್ಲೇನಾಗ್ತದೆ, ರೇರರ್ ಮೀಡಿಯಮಲ್ಲಿ ಆ್ಯಂಗಲ್ 40 ಇದ್ದು ಡೆನ್ಸರ್ ಮೀಡಿಯಮಲ್ಲಿ ಆ್ಯಂಗಲ್ ಕಡಿಮೆ ಆಗ್ತಿದೆ. ಅಂದರೆ ರೇರರ್ ಮೀಡಿಯಮಲ್ಲಿರೋ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸು ಡೆನ್ಸರ್ ಮೀಡಿಯಮ್ ಮೇಲಿರೋ ರಿಫ್ರಾಕ್ಟಿವ್ ಇಂಡೆಕ್ಸ್ಗಿಂತ ಕಡಿಮೆ ಇದೆ ಅಂತ ಅರ್ಥ, ಕಡಿಮೆ ಇದೆ ಅಂತ ಅರ್ಥ. ಅಂದರೆ ದ ರೇ ಇನ್ ವಿಚ್ ಈಸ್ ಟ್ರಾವೆಲಿಂಗ್ ಇನ್ ಡೆನ್ಸರ್ ಮೀಡಿಯಮ್ ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಅಂದರೆ ಡೆನ್ಸಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಆಗ್ತದೆ. ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗುತ್ತೋ ಅವಾಗ ಸ್ಪೀಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದ್ರ ಸ್ಪೀಡು, ಲೈಟ್ನ ಸ್ಪೀಡು, ರೈಟ್. ಸೊ ಅದಕ್ಕೆ ಈ ಥರ ಬೆಂಡ್ ಆಗುತ್ತೆ. ಸಿ, ವಾಟರ್ ಏನೂ ಇಲ್ಲ ಅಂದರೆ ಲೈಟ್ ಅನ್ನೋದು ಹಿಂಗೆ ಹೋಗ್ತಿತ್ತು, ಇದೇ ಪಾತಲ್ಲಿ ಹಿಂಗೆ ಹೋಗ್ತಿತ್ತು. ಬಿಕಾಸ್ ಆಫ್ ದೆರ್ ಇಸ್ ಎ ಮೀಡಿಯಮ್, ಬಿಕಾಸ್ ಆಫ್ ದೆರ್ ಇಸ್ ಎ ಡೆನ್ಸರ್ ಮೀಡಿಯಮ್, ಸಾಂದ್ರತೆಯ ಒಂದು ಮಾಧ್ಯಮ, ಸಾಂದ್ರ ಮಾಧ್ಯಮ ಅಂತ ಕರಿತೀವಿ. ಸೊ ಎಷ್ಟು ಬೆಂಡ್ ಆಗ್ತದೆ, ಇಷ್ಟು ಬೆಂಡ್ ಆಗ್ತದೆ. ಹಾಗಾದರೆ ಎಷ್ಟು ಡಿವಿಯೇಷನ್ ಆಗ್ತಿದೆ ಅಂದರೆ ದಟ್ ಈಸ್ ದಿಸ್. ಸೊ ಡಿವಿಯೇಷನ್ ಅಂದರೆ ಹಿಂಗೆ ಹೋಗ್ಬೇಕಾದ್ರೆ ಒಂದು ರೇ ಈ ಕಡೆ ಇಷ್ಟು ಬೆಂಡ್ ಆಗ್ತಿದೆಯಲ್ಲ, ದಿಸ್ ವಿ ಆರ್ ಕಾಲ್ಡ್ as ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ದಿಸ್ ವಿ ಆರ್ ಕಾಲ್ಡ್ as ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಡಿವಿಯೇಷನ್ ಅಂದರೆ ಎಷ್ಟು ಬೇಕು ನಮಗೆ, ಸೊ ಡಿ ಇಸ್ ಈಕ್ವಲ್ ಟು ಈ ಒಂದು ಐಯಲ್ಲಿ ಆರ್ನ ಕಳೆದ್ರೆ ನಮಗೆ ಒಂದು ಡಿವಿಯೇಷನ್ ಬಂದ್ಬಿಡುತ್ತೆ. ಐಯಲ್ಲಿ ಆರ್ನ ಕಳೆದ್ರೆ ನಮಗೆ ಈ ಒಂದು ಆ್ಯಂಗಲ್ ಬರುತ್ತೆ, ಡಿವಿಯೇಷನ್. ಅರ್ಥ ಆಯ್ತಾ, ಅರ್ಥ ಆಯ್ತಾ, ರೈಟ್. ಸೊ ನೋಡಿ ಇಲ್ಲಿ ಐ ಅನ್ನೋದು 40 ಡಿಗ್ರಿ ಮತ್ತು ಆರ್ ಅನ್ನೋದು 30 ಡಿಗ್ರಿ ಕೊಟ್ಟಿದ್ದಾರೆ. ಏಕೆಂದರೆ ಐ ಈಸ್ ಗ್ರೇಟರ್ ದ್ಯಾನ್ ಆರ್, ಐ ಈಸ್ ಗ್ರೇಟರ್ ದ್ಯಾನ್ ಆರ್. ಸೊ ಅಂದರೆ ಆ್ಯಂಗಲ್ ಐ ಅನ್ನೋದು ಆ್ಯಂಗಲ್ ಆರ್ಗಿಂತ ಜಾಸ್ತಿ ಇದೆ. ಅವಾಗ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಆಗುತ್ತೆ, ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಆಗುತ್ತೆ. ಅಫ್ಕೋರ್ಸ್, ಯಾಕೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇದೆ. ಕ್ಲಿಯರ್. ಸೊ ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ, n1 sin i is equal to nb sin r. Since I is equal to 40 degree, r is equal to 30 degree, the refracted ray bent towards the normal, indicating that the medium B is optically denser medium than the medium A. Therefore, the speed of the light of the vacuum is going to be decreases. Understood? Understood? ಒಂದು ವೇಳೆ ಸೊ ಇಲ್ಲಿ n1 ಅನ್ನೋದು n2ಗಿಂತ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಈ ಒಂದು ಕೇಸ್ನ ನೋಡಿ, n1 ಈಸ್ ಗ್ರೇಟರ್ ದ್ಯಾನ್ n2. ಫಾರ್ ಎಕ್ಸಾಂಪಲ್, ನಾನು ಇದನ್ನ ಗ್ಲಾಸ್ ಅಂತ ತಗೋತೀನಿ, ಸೊ ಇದ್ರದ್ದು ಏನಂತ ವಾಟರ್ ಅಂತ ತಗೋತೀನಿ. ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇರುತ್ತೆ, ಸೊ ಇದ್ರದ್ದು 1.33 ಇರುತ್ತೆ. ಓಕೆ. ಸೊ ಅವಾಗ ಗ್ಲಾಸ್ದು ಜಾಸ್ತಿ ಆಯ್ತಲ್ವಾ. ವೆನ್ ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಯಾವ ರೀತಿ ಬೆಂಡ್ ಆಗುತ್ತೆ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಅಂದರೆ ಸಿ, ಇಲ್ಲಿ ಯಾವುದೇ ವಾಟರ್ ಮಾಧ್ಯಮ ಇಲ್ಲ ಅಂದ್ರೆ ಈ ಥರ ಬರೋದು ರೇ ಈ ಥರನೇ ಹೋಗ್ತಿತ್ತು. ಯಾವುದೇ ಒಂದು ಮೀಡಿಯಮ್ ಅಡಿಚಡೆ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಹಂಗೆ ಹೋಗ್ತಿತ್ತಲ್ವಾ. ಬಿಕಾಸ್ ಆಫ್ ದೆರ್ ಇಸ್ ಅ ಡೆನ್ಸರ್ ಮೀಡಿಯಮ್, ದ ರೇ ಅನ್ನೋದು ಹಿಂಗೆ ಹೋಗೋದೇನು ಏನಾಗ್ತದೆ, ಈ ರೀತಿ ಅನ್ನೋದು ಬೆಂಡ್ ಆಗ್ತದೆ, ಈ ಒಂದು ಪಾತಲ್ಲಿ ಹೋಗ್ತದೆ. ಅಂಡರ್ಸ್ಟುಡ್. ಮತ್ತು ಎಷ್ಟು ಡಿವಿಯೇಷನ್ ಆಗಿದೆ ಇಲ್ಲಿ ನೋಡಿ, ಹಿಂಗೆ ಹೋಗ್ಬೇಕಾಗಿರೋದು ಇಲ್ಲಿಗೆ ಹೋಗ್ತಿದಿಲ್ಲ, ದಿಸ್ ಮಚ್ ಈಸ್ ದ ಡಿವಿಯೇಷನ್, ದಿಸ್ ಮಚ್ ಈಸ್ ದ ಡಿವಿಯೇಷನ್. ಅಂಡರ್ಸ್ಟುಡ್. ಅಂದರೆ ಒಂದು ಲೈಟ್ ಅನ್ನೋದು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗ್ತಿದ್ರೆ ಸ್ಪೀಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಪೀಡ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಆ್ಯಂಗಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಅಂಡರ್ಸ್ಟುಡ್. ಎಸ್. ಸಿ ಹಿಯರ್, this is I, this is R. Then what is the deviation here? D is equal to I minus R ಅಂತ ಬರುತ್ತೆ. ಸೊ ನಾವಿಲ್ಲಿ ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ, ನೆಕ್ಸ್ಟ್ ಅದೇ ರೀತಿ ಡಿವಿಯೇಷನ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಸೊ ಅವ್ರು ಯಾವ ರೀತಿ ಆದರೂ ಕ್ವಶನ್ಸ್ ಕೇಳ್ಬೋದು, ನಾವು ಆನ್ಸರ್ ಮಾಡ್ಬೋದು. ಸೊ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸು ಜಾಸ್ತಿ ಇದ್ದರೆ ಟೀಟಾ ಆ್ಯಂಗಲ್ ಅನ್ನೋದು ಕಡಿಮೆ ಇರುತ್ತೆ, ಸ್ಪೀಡ್ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಓಕೆ. ಸೊ ಹಾಗಾದರೆ ಒಂದು ಕ್ವಶನ್ಗೆ ಬನ್ನಿ, ಏನು ಹೇಳ್ತಿದ್ದಾರೆ. ಸೊ ಏನು ಹೇಳಿದ್ದಾರೆ, ಎ ಮಾಧ್ಯಮದಲ್ಲಿರಷ್ಟೇ ಏನು ಕೇಳ್ತಾರೆ, ವೇಗ ಕೇಳ್ತಿದ್ದಾರೆ, ಬೆಳಕಿನ ವೇಗ ಕೇಳ್ತಿದ್ದಾರೆ. ಸೊ ಎ ಮಾಧ್ಯಮದಲ್ಲಿ ಇರುವಷ್ಟೇ ಇರುತ್ತಾ? ನೋ, ಇರಲ್ಲ. ಎ ಮಾಧ್ಯಮಕ್ಕಿಂತ ಹೆಚ್ಚಾಗಿರುತ್ತಾ? ನೋ. ಸೊ ಎ ಮಾಧ್ಯಮಕ್ಕಿಂತ ಕಡಿಮೆ ಆಗಿರುತ್ತಾ? ನೋಡೋಣ. ನಿರ್ದಿಷ್ಟ ಮಾಧ್ಯಮದ ಮೇಲೆ ಅವಲಂಬಿಸಿ ಮೇಲಿನ ಯಾವುದು ಆಗಿರಬಹುದು. ಓಕೆ. ಸೊ ಈಕ್ವಲ್ ಟು ಮೀಡಿಯಮ್ ಬಿ, ಮೀಡಿಯಮ್ ಎ, ನೋ. ಗ್ರೇಟರ್ ದ್ಯಾನ್ ಇನ್ ಮೀಡಿಯಮ್ ಎ, ನೋ. ಅಂಡ್
ಲೆಸ್ ದ್ಯಾನ್ ಮೀಡಿಯಮ್ ಎ. ಎಸ್. ಸೊ ಇದೇನಾಗ್ತಿದೆ, ಇದು ಮೀಡಿಯಮ್ ಇದೆ, ಇದು ಮೀಡಿಯಮ್ ಎ ಇದೆ, ಇದು ಮೀಡಿಯಮ್ ಬಿ ಇದೆ, ಇಲ್ಲಿಂದ ಇಲ್ಲೇ ಒಂದು ರೇ ಬರ್ತಿದೆ, ಇದೆಷ್ಟಿರುತ್ತೆ 40 ಡಿಗ್ರಿ ಕೋನವನ್ನು ಮಾಡ್ತಿದೆ. ಸೊ ನೆಕ್ಸ್ಟು ಪತನ ಕೋನ. ನೆಕ್ಸ್ಟು ವಕ್ರೀಭವನ ಕೋನ ಇದೆಯಲ್ಲ, ಅದು ಎಷ್ಟು ಕೊಟ್ಟಿದ್ದಾರೆ ನಮಗೆ 30 ಕೊಟ್ಟಿದ್ದಾರೆ. ಅಂದರೆ ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಸೊ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸ್ಪೀಡ್ ಅನ್ನೋದು ಅಥವಾ ವೆಲಾಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಅಂದರೆ ಲೆಸ್ ದ್ಯಾನ್ ದಟ್ ಇನ್ ಮೀಡಿಯಮ್ ಎ. ಮೀಡಿಯಮ್ ಎಗಿಂತ ಕಂಪೇರ್ ಮಾಡಿದ್ರೆ ಬಿ ಅಲ್ಲಿ ಸ್ಪೀಡ್ ಅಥವಾ ಬೆಳಕಿನ ವೇಗ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ರೈಟ್? ಎಸ್. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿದ್ಯುತ್ ಕಾಂತೀಯ ಅಲೆಗಳಲ್ಲಿನ ಒಂದು ಅಲೆಯು ಕಡಿಮೆ ತರಂಗಾಂತರ ಹೊಂದಿದರೆ ಅದು ಯಾವುದನ್ನು ಸಹ ಹೊಂದಿರುತ್ತೆ? ಕಡಿಮೆ ಆವರ್ತನ, ಕಡಿಮೆ ಶಕ್ತಿ, ಹೆಚ್ಚಿನ ಆವರ್ತನ, ಹೆಚ್ಚಿನ ತರಂಗಾಂತರ. If a part of electromagnetic spectrum has shorter wavelength, it also has low frequency, low energy, high frequency and longer wavelength. ಸೊ ಏನು ಕೇಳ್ತಿದ್ರೆ, ಒಂದು ಅಲೆಯು ಕಡಿಮೆ ತರಂಗಾಂತರ ಇದೆ. ಸೊ ದಟ್ ಮೀನ್ಸ್ ವೇವ್ ಲೆಂತ್ ಅನ್ನೋದು ಕಡಿಮೆ ಇದೆ ಅಂತ, ಶಾರ್ಟರ್ ವೇವ್ ಲೆಂತ್ ಅನ್ನು ಹೊಂದಿದೆ. ಸೊ ಆದರೆ ಹೆಚ್ಚಿನ ತರಂಗಾಂತರ ಇದಾಗೋದೇ ಇಲ್ಲ. ಯಾಕೆ ಅಂದರೆ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಓಕೆ, ಕಡಿಮೆ ಅಂದರೆ ಅದು ಹೆಚ್ಚು ಆಗೋದಿಲ್ಲ, ಕಡಿಮೆ ಅಂದರೆ ಕಡಿಮೆನೆ. ಸೊ ಹೆಚ್ಚಿನ ಆವೃತ್ತಿ ಹೊಂದಿರುತ್ತೆ. ಫ್ರೀಕ್ವೆನ್ಸಿ ಅನ್ನೋದು ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಅಥವಾ ಈ ಥರ ಕರಿತೀವಿ, ನ್ಯೂ ಅಂತ ಕರಿತೀವಿ, ಅಥವಾ ಫ್ರೀಕ್ವೆನ್ಸಿ ಅಂತ ಎಫ್ ಅಂತ ಕರಿತೀವಿ. ಇದು ಬೇಡ ಬಿಡಿ. ಸೊ ಅಗೇನ್ ಯು ವಿಲ್ ಗೆಟ್ ಕನ್ಫ್ಯೂಸ್. ಸೊ ನೋ ನೀಡ್ ಟು ರೈಟ್ ದಿಸ್. ಎಸ್, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಶಕ್ತಿ ಅಂತ. ಓಕೆ, ನೋ, ಇಲ್ಲಿ ನಾವು ಶಕ್ತಿ ಬಗ್ಗೆ ಮಾತಾಡೋದಿಲ್ಲ, ಬೇಡ. ಸೊ ಅದು ಇನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಸೊ ಇದು ರಿಲೇಟೆಡ್ ಇದೆ, ಬಟ್ ಅದು ಲಿಟಲ್ ಬಿಟ್ ಡಿಫ್ರೆಂಟ್ ಇದೆ. ಸೊ ನೆಕ್ಸ್ಟ್ ಹೆಚ್ಚಿನ ಆವರ್ತನ ಇದೆ, ಹೆಚ್ಚಿನ ಆವರ್ತನ. ಸೊ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಫ್ರೀಕ್ವೆನ್ಸಿ ಲೋ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಒಂದು ಲ್ಯಾಂಬ್ಡಾ ಮತ್ತು ಫ್ರೀಕ್ವೆನ್ಸಿ ಡಿಪೆಂಡ್ ಆಗಿರುತ್ತೆ? ಸೊ ಫ್ರೀಕ್ವೆನ್ಸಿ ಅಥವಾ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಅಂದರೆ ಲ್ಯಾಂಬ್ಡಾ ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಲ್ಯಾಂಬ್ಡಾ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಆವಾಗ ಎನರ್ಜಿ ಕೂಡ ಜಾಸ್ತಿನೇ ಇರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ಲೋ ಎನರ್ಜಿ ಕೊಟ್ಟಿದ್ರೆ ಇದಾಗೋದಿಲ್ಲ, ಲೋ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಇದು ಆಗೋದಿಲ್ಲ, ಸೊ ಲಾಂಗರ್ ವೇವ್ ಲೆಂತ್ ಕೊಟ್ಟಿದ್ರೆ ಇದು ಆಗೋದಿಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಹೈಯರ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ. ನಮಗೆ ರೇಸ್ ಗೊತ್ತಿದೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ರೇಡಿಯೋ, ಮೈಕ್ರೋ. ಸೊ ಇದೆಲ್ಲ ಒಂದು ಹತ್ರ ಇಟ್ಕೊಂಡ್ಬಿಡಿ, ನಿಮಗೆ ಯೂಸ್ ಆಗುತ್ತೆ. ಮೈಕ್ರೋ, ಇನ್ಫ್ರಾರೆಡ್, ನೆಕ್ಸ್ಟು ವಿಸಿಬಲ್, ನೆಕ್ಸ್ಟು ಯು ವಿ, ನೆಕ್ಸ್ಟು ಏನು ಬರುತ್ತೆ? ಎಕ್ಸ್ ರೇ ಬರುತ್ತೆ, ನೆಕ್ಸ್ಟು ಗಾಮಾ ರೇ ಬರುತ್ತೆ. ಸೊ ಇಲ್ಲಿ ನೋಡಿ, ಗಮನಿಸಬೇಕಾದ್ರೆ ರೇಡಿಯೋ ವೇವ್ಸ್ ಅಂದರೆ ತುಂಬ ಒಂದು ಬ್ರಾಡ್ಕಾಸ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನು ತುಂಬ ದೂರದೊಳಗೆ ನಾವು ಕಳಿಸ್ಬೇಕು ಅಂದರೆ ಅವಾಗ ಏನಿರಬೇಕು? ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರಬೇಕು. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ ಏನಾಗುತ್ತೆ? ವೇವ್ ಲೆಂತ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಗಾಮಾಗೆ ವೇವ್ ಲೆಂತ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಬಟ್ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ, ಹೈ ಫ್ರೀಕ್ವೆನ್ಸಿ ಇರುತ್ತೆ. ಅದೇ ರೀತಿ ಎನರ್ಜಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಗಾಮಾ ರೇ ಮತ್ತು ಒಂದು ಎಕ್ಸ್ರೇನ ಒಂದು ಕ್ಲೋಸ್ಡ್ ರೂಮಲ್ಲಿ ಯೂಸ್ ಮಾಡ್ತಾರೆ, ಒಂದು ಲ್ಯಾಬಲ್ಲಿ, ಆ ಥರ ಒಂದು ಹಾಸ್ಪಿಟಲ್ಸಲ್ಲಿ ಒಂದು ಕ್ಲೋಸ್ಡ್ ಇದರಲ್ಲಿ ಯೂಸ್ ಮಾಡ್ತಾರೆ. ರೈಟ್? ಯಾಕೆಂದರೆ ಅವು ತುಂಬ ಎನರ್ಜಿ ಇರುತ್ತೆ, ತುಂಬ ಒಂದು ಅದಕ್ಕೆ ಶಕ್ತಿ ಇರುತ್ತೆ. ಸೊ ಆದ್ದರಿಂದ ಏನು ಮಾಡ್ತಾರೆ, ಅದನ್ನು ಬ್ರೈನ್ ಟ್ಯೂಮರ್ನೆಲ್ಲ ಒಂದು ಪೆನೆಟ್ರೇಟ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಒಂದು ಗಾಮಾ ರೇಸ್ನೆಲ್ಲ. ಓಕೆ, ಯಾಕಂದರೆ ಹೈ ಎನರ್ಜಿ. ಅಂಡರ್ಸ್ಟುಡ್? ಗೊತ್ತಾಯ್ತಲ್ವಾ? ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ. ಒಂದು ನಿರ್ದಿಷ್ಟ ಸ್ಥಳದಲ್ಲಿನ ಶಬ್ದದ ತೀವ್ರತೆಯು ಮೂಲದಿಂದ ಇರುವ ದೂರಕ್ಕೆ ಹೇಗೆ ಸಂಬಂಧಿಸಿರುತ್ತೆ? ಇಂಗ್ಲೀಷಲ್ಲಿ ನೋಡಿ, ದ ಇಂಟೆನ್ಸಿಟಿ ಆಫ್ ಸೌಂಡ್ ಅಟ್ ಎ ಗಿವನ್ ಪಾಯಿಂಟ್ ಈಸ್ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಇದನ್ನ ತಗೊಂಡಿದ್ದಾರೆ, ಸೌಂಡ್ನ ತಗೊಂಡಿದ್ದಾರೆ, ಆ ಒಂದು ಸೋರ್ಸಿಂದ ಯಾವ ರೀತಿ ಒಂದು ಅನ್ನೋದು ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ದೂರಕ್ಕೆ ನೇರ ಅನುಪಾತದಲ್ಲಿರುತ್ತೆ, ದೂರಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ, ದೂರದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ, ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟಿದೆಯಾ? ಓಕೆ, ಫೈನ್.
ಸೊ ಇದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಆಪ್ಷನ್ ಡಿ ಆಗಿರುತ್ತೆ, ದೂರದ ವರ್ಗಕ್ಕೆ ವಿಲೋಮ ಅನುಪಾತವಾಗಿರುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ and inversely proportional to the distance and directly proportional to the square of distance and inversely proportional to the square of distance. It is inversely proportional to the square of distance. Yes, ನೋಡಿ ಇಲ್ಲಿ sound intensity as intensity follows the inverse square law. ಈ ಒಂದು ಇನ್ವರ್ಸ್ ಸ್ಕ್ವೇರ್ ಲಾನ ಇದನ್ನ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಏನಪ್ಪ ಅಂದರೆ ಐ ಅಂದರೆ ಇಂಟೆನ್ಸಿಟಿ ಆಫ್ ದ ಸೌಂಡ್. ಐ ಈಸ್ ಪ್ರಪೋರ್ಷನಲ್ ಟು 1/r² ಆಗಿರುತ್ತೆ. ಸೊ ಈಗ ದೂರ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಇಂಟೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಧ್ವನಿಯ ತೀವ್ರತೆ ಅಂತ ಕರಿತೀವಿ, ಸೌಂಡ್ ಇಂಟೆನ್ಸಿಟಿ. ಸೊ ನಾವು ಇಲ್ಲಿರ್ತೀವಿ, ಸ್ವಲ್ಪ ದೂರ ಹೋಗ್ತೀವಿ, ಇನ್ನೂ ಸ್ವಲ್ಪ ದೂರ ಹೋಗ್ತೀವಿ, ಏನಾಗ್ತದೆ, ಸೌಂಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಡಾಪ್ಲರ್ ಎಫೆಕ್ಟ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಓಕೆ, ಎಷ್ಟು ನೋಡಿ ಇಲ್ಲಿ ಐ ಇಸ್ ಈಕ್ವಲ್ ಟು ಸೌಂಡ್ ಇಂಟೆನ್ಸಿಟಿ ಆರ್ ಧ್ವನಿಯ ತೀವ್ರತೆ ಅಂತ ಕರಿತೀವಿ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್, ಧ್ವನಿಯ ಮೂಲದಿಂದ ಇರುವ ದೂರ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂಗ್ತಾ ಇದ್ದೀನಿ ಯಾರನ್ನೋ ಅಂದರೆ ಇದು ಸೋರ್ಸ್ ಆಗಿರುತ್ತೆ, ನನ್ನ ಒಂದು ವಾಯ್ಸಿಂದ ಬರೋದು ಒಂದು ಸೋರ್ಸ್ ಆಗಿರುತ್ತೆ, ರೈಟ್? ಎಸ್. ಇಫ್ ದ ಡಿಸ್ಟೆನ್ಸ್ ಡಬಲ್ಸ್, ಡಿಸ್ಟೆನ್ಸ್ ಏನಾದರೂ ಡಬಲ್ ಆದರೆ ಏನಾಗುತ್ತೆ, ಇಂಟೆನ್ಸಿಟಿ ಬಿಕಮ್ಸ್ ಯಾವ ರೀತಿ ಆಗುತ್ತೆ, ಸೊ ಐ ಡ್ಯಾಶ್ ಇಸ್ ಈಕ್ವಲ್ ಟು I/2² ಆಗುತ್ತೆ. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ I/4 ಆಗುತ್ತೆ. ಕ್ಲಿಯರ್? ಸೊ ದ ಸೌಂಡ್ ಇಂಟೆನ್ಸಿಟಿ ಬಿಕಮ್ 1/4 ಆಫ್ ದ ಒರಿಜಿನಲ್ ವ್ಯಾಲ್ಯೂ ಆಗುತ್ತೆ. ಏನಾದರೂ ಯಾವ ಕೇಸಲ್ಲಿ, ಇಫ್ ದ ಡಿಸ್ಟೆನ್ಸ್ ಇಸ್ ಡಬಲ್, ಅದೇ ರೀತಿ ಹೋಗುತ್ತೆ. ಈ ಡಯಾಗ್ರಾಮ್ ನೋಡಿ, ಇಲ್ಲಿಗೆ ಡಬಲ್ ಆಗುತ್ತೆ, ಇಲ್ಲಿಗೆ ಟ್ರಿಬಲ್ ಆಗುತ್ತೆ, ಆ ರೀತಿ. ಸೊ ಎಷ್ಟು ದೂರ ಹೋಗುತ್ತೋ ಅಷ್ಟು ಇಂಟೆನ್ಸಿಟಿ ಅಥವಾ ಅಷ್ಟು ತೀವ್ರತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ದೂರವು 2 ಪಟ್ಟು ಹೆಚ್ಚಾದರೆ ಧ್ವನಿಯ ತೀವ್ರತೆ ಮೂಲ ಮೌಲ್ಯದ 4/1 ಭಾಗದಷ್ಟು ಇಳಿಯುತ್ತದೆ, ಕಡಿಮೆ ಆಗುತ್ತೆ. ಅಂದರೆ ಇಂಟೆನ್ಸಿಟಿ ಅಷ್ಟೊಂದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಇನ್ವರ್ಸ್ ಸ್ಕ್ವೇರ್ ಲಾನ ಫಾಲೋ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ, ರೈಟ್? ಎಸ್, ಇದೂ ಒಂದು ಪ್ರೀವಿಯಸ್ ಇಯರಲ್ಲಿ ಕೇಳಿರೋ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಒನ್ ಮೋರ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ದಟ್ ಈಸ್ ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಂತ ಕ್ವಶನ್ ಕೇಳಿದ್ರೆ. ಸೊ ಸಿಮಿಲರ್ ಕೈಂಡ್ ನಾವು ಲಾಸ್ಟ್ ತಗೊಂಡಿದ್ವಿ, ಬಟ್ ಅದು ಒಂದು ನೋಡಿ ಎಷ್ಟು ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಒಂದು ಥಿಯರಿ ಥರನೇ ಕೊಟ್ಟಿದ್ದಾರೆ ಅವರು. ಸೊ ವೈ ಡು ಪ್ಲಾಂಟ್ ಡು ನಾಟ್ ಟ್ವಿಂಕಲ್ ಅಂತ ಹೇಳ್ಬಿಟ್ಟು ರಿಫ್ರಾಕ್ಷನ್ ಬಗ್ಗೆನೇ ಕೇಳಿದ್ದಾರೆ ಅವರು. ಓಕೆ, ಸೊ ಲೈಟ್ ಚಾಪ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಚಾಪ್ಟರ್ಸು ಇಂಪಾರ್ಟೆಂಟ್ ಇಲ್ಲೇ. ಓಕೆ, ಸೊ ಅವುಗಳ ನಿರಂತರ ತೀವ್ರತೆಯ ಬೆಳಕನ್ನು ಹೊರಸೂಸುವುದರಿಂದ ದೇ ಎಮಿಟ್ ಲೈಟ್ ಯೂನಿಫಾರ್ಮ್ ಇಂಟೆನ್ಸಿಟಿ. ಭೂಮಿಯಿಂದ ಅವುಗಳ ಅನಂತ ಯಾವುದೇ ಕಾಲದಲ್ಲೂ ಬದಲಾಗುವುದಿಲ್ಲ. ಅಂದರೆ ದೇರ್ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ನೆವರ್ ಚೇಂಜಸ್. ನೆಕ್ಸ್ಟ್ ಅವುಗಳು ಭೂಮಿಯಿಂದ ಬಹಳ ದೂರದಲ್ಲಿರುವುದರಿಂದ ಅವುಗಳ ಬೆಳಕಿನ ತೀವ್ರತೆ ಕಡಿಮೆ ಆಗುತ್ತೆ. ದೇ ಆರ್ ವೆರಿ ಫಾರ್ ಫ್ರಮ್ ದ ಅರ್ತ್, ಸೊ ದಟ್ ಇಂಟೆನ್ಸಿಟಿ ಆಫ್ ದೇರ್ ಲೈಟ್ ಈಸ್ ಗೋಯಿಂಗ್ ಟು ಬಿ ಲೋ. ನೆಕ್ಸ್ಟ್ ಏನು ಕೇಳಿದ್ರೆ, ಅವುಗಳು ಭೂಮಿಗೆ ತುಲನಾತ್ಮಕವಾಗಿ ಸಮೀಪದಲ್ಲಿರುವುದರಿಂದ ನಾವು ಹೆಚ್ಚಿನ ಪ್ರಮಾಣದ ಬೆಳಕನ್ನು ಸ್ವೀಕರಿಸುತ್ತೇವೆ. ಆದ್ದರಿಂದ ಬೆಳಕಿನ ತೀವ್ರತೆಯಲ್ಲಿನ ಸಣ್ಣ ಬದಲಾವಣೆಗಳು ಗಮನಾರ್ಹವಿಲ್ಲ ಅಂತ ಕೇಳಿದರು. ಅಂದರೆ ದೇ ಆರ್ ನಿಯರ್ ಟು ಅರ್ತ್, ಯಾರು ಪ್ಲಾನೆಟ್ಸ್, ಹೆನ್ಸ್ ವಿ ರಿಸೀವ್ ಅ ಗ್ರೇಟರ್ ಅಮೌಂಟ್ ಆಫ್ ಲೈಟ್, ದೇರ್ ಫೋರ್ ಮೈನರ್ ವೇರಿಯೇಷನ್ಸ್ ಇನ್ ದ ಇಂಟೆನ್ಸಿಟಿ ಆರ್ ನಾಟ್ ನೋಟಿಸಬಲ್. ಸೊ ಇಂಟೆನ್ಸಿಟಿಯಲ್ಲಿ ಅಷ್ಟೊಂದು ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಅದೊಂದು ಎಫೆಕ್ಟಿವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಆಗಿರುತ್ತೆ. ಸೊ ದೇ ಆರ್ ನಿಯರ್ ಟು ಅರ್ತ್. ಎಸ್, ಪ್ಲಾನೆಟ್ಸ್ ಆರ್ ನಿಯರ್ ಟು ಅರ್ತ್ ಕಂಪೇರ್ಡ್ ಟು ಸ್ಟಾರ್ಸ್. ಹೆನ್ಸ್ ವಿ ರಿಸೀವ್ ಎ ಗ್ರೇಟರ್ ಅಮೌಂಟ್ ಆಫ್ ಲೈಟ್, ದೇರ್ ಫೋರ್ ಮೈನರ್ ವೇರಿಯೇಷನ್ ಇನ್ ದ ಇಂಟೆನ್ಸಿಟಿ ಮೇ ನಾಟ್ ನೋಟಿಸಬಲ್. ಕ್ಲಿಯರ್? ಎಸ್, ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ಎಸ್, ನೋಡಿ ಇಲ್ಲಿ ಗ್ರಹಗಳು ಭೂಮಿಗೆ ತುಲನಾತ್ಮಕವಾಗಿ ಸಮೀಪದಲ್ಲಿರುವುದರಿಂದ ನಾವು ಹೆಚ್ಚಿನ ಪ್ರಮಾಣದ ಬೆಳಕನ್ನು ಸ್ವೀಕರಿಸುತ್ತೇವೆ. ಆದ್ದರಿಂದ ಬೆಳಕಿನ ತೀವ್ರತೆಯಲ್ಲಿ ಇಂಟೆನ್ಸಿಟಿ ಆಫ್ ಲೈಟಲ್ಲಿ ಯಾವುದೇ ಒಂದು ಸ್ವಲ್ಪ ಬದಲಾವಣೆ ಆದರೂ ಅದು ನೋಟಿಸಬಲ್ ಅಲ್ಲ, ಗಮನಾರ್ಹವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ರೈನ್ಕೋಟ್ ಮತ್ತು ಟೆಂಟ್ಗಳನ್ನು ತಯಾರಿಸಲು ಬಳಸುವ ವಸ್ತು ಜಲ ನಿರೋಧಕ ಅಥವಾ ವಾಟರ್ ಪ್ರೂಫ್ ಗುಣವನ್ನು ಹೊಂದಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ.
ಸೊ ಆಪ್ಷನ್ಸ್ ಆರ್ ಲೈಕ್ ಮೇಲ್ಮೈ ಸೆಳೆತ, ಮೇಲ್ಮೈ ಒತ್ತಡ ಅಂತ ಕೇಳಿದ, ಸರ್ಫೇಸ್ ಟೆನ್ಷನ್, ಸ್ನಿಗ್ಧತೆ ವಿಸ್ಕಾಸಿಟಿ, ವಿಶಿಷ್ಟ ಗುರುತ್ವ ಸ್ಪೆಸಿಫಿಕ್ ಗ್ರಾವಿಟಿ, ಆರ್ ಸ್ಥಿತಿಸ್ಥಾಪಕತ್ವ ಅಂತ ಕೇಳಿದ್ರೆ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಮೆಟೀರಿಯಲ್ ಯೂಸ್ ಇಟ್ ಮೇಕ್ ರೈನ್ ಕೋಟ್ಸ್ ಅಂಡ್ ಟೆಂಟ್ಸ್ ಇನ್ ವಾಟರ್ ಪ್ರೂಫ್ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಸ್ಪೆಸಿಫಿಕ್ ಗ್ರಾವಿಟಿ ಆ್ಯಂಡ್ ಎಲಾಸ್ಟಿಸಿಟಿ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಸರ್ಫೇಸ್ ಟೆನ್ಷನ್ ಆಗಿರುತ್ತೆ. ಸರಿಯಾದ ಉತ್ತರ ಬಂದು ಸರ್ಫೇಸ್ ಟೆನ್ಷನ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಈ ಥರ ಒಂದು ರೈನ್ ಕೋಟ್ ಮೇಲೆ ಒಂದು ಹನಿಗಳು ಬಿದ್ದಾಗ ಏನಾಗುತ್ತೆ, ಅದು ಸ್ಫೆರಿಕಲ್ ಶೇಪ್ ಆಗಿಬಿಡುತ್ತೆ. ಸೊ ರೌಂಡ್ಗೆ ಆಗಿಬಿಡುತ್ತೆ. ಓಕೆನಾ. ಸೊ ಯಾಕೆ ರೌಂಡ್ಗೆ ಆಗುತ್ತಂದರೆ ಒಂದು ವಾಟರ್ ಮಾಲಿಕ್ಯೂಲಲ್ಲಿರೋ ಒಂದು ಹೈಡ್ರೋಜನ್ ಬಾಂಡ್ಸ್ ಏನಾಗುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆದ್ದರಿಂದ ಇದೇನಾಗುತ್ತೆ, ಸ್ಪೆರಿಕಲ್ ಶೇಪ್ ಆಗಿಬಿಡುತ್ತೆ. ಸ್ಪೆರಿಕಲ್ ಶೇಪ್ ಆಗಿಬಿಡುತ್ತೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ ಸರ್ಫೇಸ್ ಟೆನ್ಷನ್ ಆಗಿರುತ್ತೆ. ನೋಡಿ ಇಲ್ಲಿ ಮಳೆಕೊಟ್ಟು ಮತ್ತು ಟೆಂಟ್ನ ಬಟ್ಟೆಯಲ್ಲಿ ಅತಿ ಸೂಕ್ಷ್ಮ ರಂಧ್ರಗಳಿರುತ್ತವೆ. ನೀರಿನ ಮೇಲ್ಮೈ ಉದ್ವಿಗ್ನತೆಯಿಂದ ನೀರಿನ ಹನಿಗಳು ಈ ರಂಧ್ರಗಳ ಮೂಲಕ ಸುಲಭವಾಗಿ ಹಾದು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನೀರನ್ನು ತಡೆಯುವ ಗುಣವನ್ನು ಹೊಂದಿರುತ್ತೆ. ಸೊ ಫ್ಯಾಬ್ರಿಕ್ ಆಫ್ ರೈನ್ ಕೋಟ್ ಟೆಂಟ್ಸ್ as very tiny pores due to the surface tension of water droplets cannot easily pass through these tiny pores, making the material effective and waterproof. ಅದೇ ರೀತಿ ಒಂದು ಈ ಥರ ಒಂದು ಕಮಲದ ಒಂದು ಎಲೆ ತಗೊಂಡಿದ್ದೀನಿ. ಸೊ ಅದ್ರ ಮೇಲೇನೂ ಅಷ್ಟೇ ಏನಾಗುತ್ತೆ, ಆ ಒಂದು ವಾಟರ್ ಡ್ರಾಪ್ಲೆಟ್ ಅನ್ನೋದು ಸ್ಪೆರಿಕಲ್ ಶೇಪ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಆಗಿರುತ್ತೆ. ಕ್ಲಿಯರ್. ಸೊ ಈ ಥರ ಒಂದು ರೈನ್ ಕೊಟ್ಟಾಗ ಕೆಪಲರಿ ಆ್ಯಕ್ಷನ್ನ ಹಾಕ್ಬೇಡಿ, ಲೋಮನಾಳ ಕ್ರಿಯೆ ಅಂತ ಕರಿತೀವಿ, ಅದನ್ನ ಹಾಕ್ಬೇಡಿ. ಜಸ್ಟ್ ಗೋ ವಿತ್ ಸರ್ಫೇಸ್ ಟೆನ್ಷನ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಸರ್ಫೇಸ್ ಟೆನ್ಷನ್ಗೆ ಒಂದು ಫಾರ್ಮುಲಾ ಏನಿರುತ್ತೆ ಹಾಗಾದರೆ ನೋಡಿ. ಇಲ್ಲಿ ಸರ್ಫೇಸ್ ಟೆನ್ಷನ್ಗೆ ಫಾರ್ಮುಲಾ ಏನಂದರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಗಿರುತ್ತೆ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಗಿರುತ್ತೆ. ಫೋರ್ಸ್ ಅಂದರೆ ಏನು, ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಇಂಟು ಆಕ್ಸಲರೇಷನ್ ಬೈ ಲೆಂತ್ ಆಗಿರುತ್ತೆ. ಸೊ ಮಾಸ್ ಇಂಟು ಆಕ್ಸಲರೇಷನ್ ಅಂದರೆ ಏನು, ಆಕ್ಸಲರೇಷನ್ ಅಂದರೆ ಏನು, ವೆಲಾಸಿಟಿ ಬೈ ಟೈಮ್ ಅಥವಾ ಡಿಸ್ಟೆನ್ಸ್ ಬೈ ಟೈಮ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ, ಮಾಸ್ ಅಲ್ವಾ, ಮಾಸ್ ಎಮ್ ಇಂಟು ಆಕ್ಸಲರೇಷನ್ ಅಂದರೆ ಏನು, ವೆಲಾಸಿಟಿ ಬೈ ಟೈಮ್ ಆಗುತ್ತೆ. ವೆಲಾಸಿಟಿ ಬೈ ಟೈಮ್ ಆಗುತ್ತೆ. ಇದು ಲೆಂತ್ ಇಂಟು ಟೈಮ್ ಆಗುತ್ತೆ. ಓಕೆ, ಹಾಗಾದರೆ ಇನ್ನು ವೆಲಾಸಿಟಿ ಅಂದ್ರೇನು, ನಾನು ಸಿಂಪ್ಲಿಫೈ ಮಾಡಿ ಬರೀತಾ ಇದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಮಾಸ್ ಇಂಟು ವೆಲಾಸಿಟಿ ಅಂದ್ರೆ ಏನು, ಡಿಸ್ಟೆನ್ಸ್. ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಟೈಮ್ ಇಲ್ಲಿ ಬಂದರೆ ಏನಾಗುತ್ತೆ, ಇಲ್ಲಿ ಬಂದರೆ ಇಂಟು ಟಿ ಸ್ಕ್ವೇರ್ ಆಗುತ್ತೆ. ಬಂತ ಈ ಒಂದು ಫಾರ್ಮು. ಎಷ್ಟು, ಮಾಸ್ ಇಂಟು ಡಿಸ್ಟೆನ್ಸ್ ಬೈ ಟಿ ಸ್ಕ್ವೇರ್ ಬೈ ಲೆಂತ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್, ಮಾಸ್ ಡಿಸ್ಟೆನ್ಸ್ ಬೈ ಲೆಂತ್ ಇಂಟು ಟಿ ಸ್ಕ್ವೇರ್. ಸೊ ಅವಾಗೇನಾಗುತ್ತೆ, ಮಾಸು ಡಿಸ್ಟೆನ್ಸು ಪರ್ ಲೆಂತ್ ಪರ್ ಟೈಮ್ ಸ್ಕ್ವೇರ್ ಅಂತ ಬರುತ್ತೆ. ಅದೇ ರೀತಿ ಒಂದು ಡೈಮೆನ್ಷನ್ ಫಾರ್ಮುಲಾ ಬರೀಬೇಕಾದ್ರೆ ಹೆಂಗೆ ಬರೀಬೋದು ಇದಕ್ಕೆ, ಸರ್ಫೇಸ್ ಟೆನ್ಷನ್ ಮಾಸ್ಗೆ ಏನು ಡೈಮೆನ್ಷನ್ ಎಮ್ ಆಗಿರುತ್ತೆ, ಮಾಸ್ಗೆ ಎಮ್ ಆಗಿರುತ್ತೆ. ಇಲ್ಲಿ ಬರೀತೀನಿ ನೋಡಿ, ಈ ರೀತಿ ಬರೀತಾರೆ, ಎಮ್ ಆಗಿರುತ್ತೆ. ನೆಕ್ಸ್ಟ್ ಡಿಸ್ಟೆನ್ಸ್ಗೆ ಏನಾಗಿರುತ್ತೆ, ಒಂದು ಲೆಂತ್ ಆಗಿರುತ್ತೆ. ಸೊ ಅದೇ ರೀತಿ ಲೆಂತ್ಗೂ ಲೆಂತ್ ಆಗಿರುತ್ತೆ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತ್ ಅಲ್ವಾ, ಇಟ್ಸ್ ಕೈಂಡ್ ಆಫ್ ಲೆಂತ್ ಓನ್ಲಿ. ಓಕೆ, ಸೊ L-1 ಬರೀತಾ ಇದ್ದೀನಿ ಇಲ್ಲಿ ಬಿಕಾಸ್ ಇಟ್ ಈಸ್ -1 ಇದೆ. ಸೊ ನೆಕ್ಸ್ಟ್ ಟೈಮ್ ಸ್ಕ್ವೇರ್, ಟೈಮ್ಗೆ ಏನು ಬರಿತೀನಿ, ಟಿ ಅಂತಲೇ ಬರಿತೀನಿ, T-2 ಅಂತ ಇದೆ. ಓಕೆ, ಸೊ ಇದನ್ನ ನಾನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ -1 ಇದೆ, ಇಲ್ಲಿ -1 ಇದೆ, ಸಾರಿ ಡಿವೈಡ್ ಮಾಡಲಿಕ್ಕಾಗಲ್ಲ, ಇದು ಡಿವಿಷನ್ ಥರನೇ ಬರ್ಕೊಂಡಿರೋದು. ಸೊ ಅಲ್ಲಿ ಟೇಕ್ ಹಿಯರ್, ಇಲ್ಲೇ ಇದೆ ನೋಡಿ. ಸೊ L1 T-1 ಆ್ಯಂಡ್ T-2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, -1 + 1 ಗೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಐ ವಿಲ್ ಗೆಟ್ M⁴1 L⁴0 ಆ್ಯಂಡ್ T⁻² ಅಂತ ಹೇಳ್ಬಿಟ್ಟು. ದೆನ್ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದಿಸ್ ಸರ್ಫೇಸ್ ಟೆನ್ಷನ್ ಅಂದರೆ M1 L0 T-2 ಇದಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಡೈಮೆನ್ಷನಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಒಂದು ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು HSTR ಅಂತ ಮಾಡಿದ್ದೀನಿ ನಾನು. ಓಕೆ, ಅದು ಬೇಸಿಕ್ಸೇ ಇದೆ, ತುಂಬ ಬೇಸಿಕ್ಸ್ ಇದೆ. ಆ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ತುಂಬ ಡೀಟೇಲ್ ಆಗಿ ನಾನು ಈ ಒಂದು ಡೈಮೆನ್ಷನ್ಸ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇದು. ಓಕೆನಾ, ಗಾಟ್ ಇಟ್? ಎಸ್. ಹಾಗಾದರೆ ಆಪ್ಷನ್ ಯಾವುದು ಸರಿಯಾದ ಉತ್ತರ ಅಂದರೆ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಸರ್ಫೇಸ್ ಟೆನ್ಷನ್. ಓಕೆನಾ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ
ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ ವಿಭಿನ್ನ ದ್ರವ್ಯರಾಶಿಗಳನ್ನು ಹೊಂದಿರುವ ಎರಡು ವಸ್ತುಗಳು ಆರಂಭದಲ್ಲಿ ವಿಶ್ರಾಂತಿಯಲ್ಲಿದ್ದು ಒಂದೇ ಸಮಯದಲ್ಲಿ ಒಂದೇ ಬಲವು ಒಂದೇ ಅವಧಿಗೆ ಅವುಗಳ ಮೇಲೆ ಪ್ರಯೋಗಿಸಿದರೆ ಎರಡೂ ವಸ್ತುಗಳು ಒಂದೇ ಡ್ಯಾಶ್ ಅನ್ನು ಪಡೆಯುತ್ತವೆ ಅಂತ ಕೇಳಿದ್ದಾರೆ. 2 ಬಾಡೀಸ್, ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ, ಆಫ್ ಡಿಫ್ರೆಂಟ್ ಮಾಸಸ್. ದಿಸ್ ಇಸ್ m1, ದಿಸ್ ಇಸ್ m2. and initially at rest ಅಲ್ಲಿದೆ. if the same force act on both for the same duration, ಟೈಮು ಸೇಮು, ನೆಕ್ಸ್ಟು ಫೋರ್ಸ್ ಅನ್ನೋದು ಸೇಮ್ ಇರುತ್ತೆ. ಸೊ ಬೋತ್ ಬಾಡೀಸ್ ಅಕ್ವೈಸ್ ದ ಸೇಮ್, ಇವುಗಳಲ್ಲಿ ಯಾವುದು ಒಂದು ಸೇಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಮೊದಲಿಗೆ ಒಂದು ರೆಸ್ಟಲ್ಲಿದೆ, ವಿಶ್ರಾಂತಿಯಲ್ಲಿದೆ, ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ನಾವಿಲ್ಲಿ. ಸೊ ಇಲ್ಲಿ ಸೇಮ್ ಫೋರ್ಸ್ ಅಪ್ಲೈ ಮಾಡ್ತೀವಿ, ಟೈಮ್ ಅನ್ನೋದು ಸೇಮ್ ಇದೆ. ಓಕೆ, ಆವಾಗ ವೆಲಾಸಿಟಿನ ಸೇಮ್ ಇರುತ್ತಾ, ಮೊಮೆಂಟಮ್ ಸೇಮ್ ಇರುತ್ತಾ, ಆಕ್ಸಲರೇಷನ್ ಸೇಮ್ ಇರುತ್ತಾ, ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಯಾವುದು ಸೇಮ್ ಇರುತ್ತೆ ಅಂದರೆ ದಟ್ ಈಸ್ ಮೊಮೆಂಟಮ್ ಅನ್ನೋದು ಸೇಮ್ ಇರುತ್ತೆ. ಅವೇಗ ಅಂತ ಏನು ಕರಿತೀವಲ್ಲ, ಸೊ ಅದು ಒಂದು ಸೇಮ್ ಇರುತ್ತೆ. ಕ್ಲಿಯರ್. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಪರ್ಟಿಕ್ಯುಲರ್ ಟೈಮಲ್ಲಿ ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ, ಇಂಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ. ಇಂಪಲ್ಸಿವ್ ಫೋರ್ಸ್ ಅನ್ನೋದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಮೊಮೆಂಟಮ್ಗೆ ಈಕ್ವಲ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ರೈಟ್? ಎಸ್, ಇಲ್ಲಿ ಹಾಗಾದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಇಸ್ ಅ ಮೊಮೆಂಟಮ್, ರೈಟ್? ಎಸ್. ನೋಡಿ, ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ತಗೊಂಡಿದ್ದೀನಿ. ಮೊಮೆಂಟಮ್ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ಇಂಪಲ್ಸ್, force into time is equal to the change in momentum, that is dp, is since both bodies experience the same force for the same time, then the receive the same impulse and therefore acquire the same momentum. Andre, so what exactly this momentum andre, large force acting on a body in a short interval of time, that is, so formula baribekandre J is equal to F into T anta baritivi. Large force acting on a body in a short interval of time, that is what we are called as impulsive force anta karitivi. Understood? Yes. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಒಂದು ಸರಳ ಡಿ ಸಿ ಜನರೇಟರ್, ಯಾವುದು ಒಂದು ಸರಳ ಡಿ ಸಿ ಜನರೇಟರ್ ಕುಣಿಕೆ ಅಂದರೆ ಕಾಯಿಲ್ ಹಠಾತ್ ಹೆಚ್ಚಿನ ವೇಗದಲ್ಲಿ ತಿರುಗಲು ಆರಂಭಿಸಿದರೆ ಪ್ರೇರಿತ ವಿದ್ಯುತ್ ವಿಭವಾಂತರ ಅಂದರೆ ಇಂಡ್ಯೂಸ್ಡ್ EMF ಅಂತ ಏನು ಕರಿತೀವಲ್ಲ ಅದರ ಪ್ರಮಾಣವು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಫ್ ದ ಕಾಯಿಲ್ ಈಸ್ ಎ ಸಿಂಪಲ್ ಡಿ ಸಿ ಜನರೇಟರ್ ಸಡನ್ಲಿ ಸ್ಟಾರ್ಟ್ ರೊಟೇಟಿಂಗ್, ಇದೊಂದು ಸಿಂಪಲ್ ಡಿ ಸಿ ಜನರೇಟರ್ ಆಗುತ್ತೆ, ಇಲ್ಲಿ ತೋರಿಸಿದ್ದೀನಲ್ವಾ, ಇದು ಸಡನ್ಲಿ ಸ್ಟಾರ್ಟ್ ರೊಟೇಟಿಂಗ್ ವಿತ್ ಹೈ ಸ್ಪೀಡ್, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ವೋಲ್ಟೇಜ್ ಆರ್ ಇಂಡ್ಯೂಸ್ಡ್ EMF ಈಸ್ ಗೋಯಿಂಗ್ ಟು ಬಿ ವಾಟ್ ಅಂತ ಹೇಳ್ಬಿಟ್ಟು. ಸೊ ಬದಲಾಗದೆ ಉಳಿಯುತ್ತೆ, ಹೆಚ್ಚುತ್ತೆ, ಕಡಿಮೆಯಾಗುತ್ತದೆ, ನೆಕ್ಸ್ಟ್ ಧ್ರುವೀಯತೆಯನ್ನು ಹಿಮ್ಮುಖಗೊಳಿಸುತ್ತೆ ಅಂದರೆ ರಿಮೈನ್ಸ್ ಅನ್ಚೇಂಜ್, ಇನ್ಕ್ರೀಸಸ್, ಡಿಕ್ರೀಸಸ್ ಅಂದರೆ ರಿವರ್ಸ್ ಇಟ್ಸ್ ಪ್ರಾಪರ್ಟಿ ಅಂತ, ಪೊಲಾರಿಟಿ ಅಂತ ಕೇಳಿದ್ರು. ಅಂದರೆ ಫ್ಲಕ್ಸ್ ಚೇಂಜ್ ಆಗ್ತಿದ್ರೆ ಒಂದು EMF ಅನ್ನೋದು ಕೂಡ ಚೇಂಜ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ, ಇನ್ಕ್ರೀಸಸ್. ಓಕೆ, ತುಂಬ ರೊಟೇಟ್ ಆಗ್ತಿದೆ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಸೊ ಇದು ನೋಡಿ, ಕಾಯಿಲ್ ಅನ್ನೋದು ಈ ಥರ ರೊಟೇಟ್ ಆಗ್ತಾ ಇರುತ್ತಲ್ವಾ, ಯಾವಾಗ ರೊಟೇಟ್ ಆಗ್ತಿರುತ್ತೋ ಸೊ ಐಲ್ ಟೇಕ್ ದಿಸ್ ಆಸ್ ಎಕ್ಸಾಂಪಲ್. ಇದೊಂದು ಕಾಯಿಲ್ ಅಂತ ಇಟ್ಕೊಳ್ಳಿ. ಈ ಕಾಯಿಲ್ ಅನ್ನೋದು ಈ ಥರ ಒಂದು ರೊಟೇಟ್ ಆಗ್ತಿರೋ ಏನಾಗ್ತಿರುತ್ತೆ, ಒಂದು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಆಗುತ್ತೆ. ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೋ ಆವಾಗ ಫ್ಲಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ವಾಟ್ ಯು ಮೀನ್ ಬೈ ಫ್ಲಕ್ಸ್ ನೋಡಿ, ಇಲ್ಲೊಂದು ಡಯಾಗ್ರಾಮ್ ತೋರಿಸಿದ್ನಲ್ಲ, ಇಲ್ಲಿ ಬರೀತೀನಿ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ. ಇದೊಂದು ಕಾಯಿಲ್ ಅಂತ ಇಟ್ಕೊಳ್ಳಿ. ಇಲ್ಲೇನೋ ಒಂದು ಮ್ಯಾಗ್ನೆಟ್ ಇದೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಈ ಮ್ಯಾಗ್ನೆಟಿಂದ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗುತ್ತಲ್ಲ ಈ ಥರ, ಅದಕ್ಕೆ ನಾವು ಫ್ಲಕ್ಸ್ ಅಂತ ಕರಿತೀವಿ. ಫ್ಲಕ್ಸ್, ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಪರ್ ಯೂನಿಟ್ ಏರಿಯಾ, ಅದಕ್ಕೆ ಫ್ಲಕ್ಸ್ ಅಂತ ಕರಿತೀವಿ. ಮೋರ್ ದ ಚೇಂಜ್ ಇನ್ ಫ್ಲಕ್ಸ್, ಮೋರ್ ವಿಲ್ ಬಿ ದ ಇಂಡ್ಯೂಸ್ಡ್ EMF. ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್? ಗೊತ್ತಾಯ್ತಾ? ಎಸ್. ಸೊ ಹಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿ, ಫ್ಲಕ್ಸ್ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇದೊಂದು ಬುಕ್ ಅಂತ ಇಟ್ಕೊಳ್ಳಿ. ಇಲ್ಲೇನಾದರೂ ಒಂದು ವಾಟರ್ ಫ್ಲೋ ಆಗ್ತದೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಇದೊಂದು ಪೈಪ್ ಅಂತ ತಗೊಳ್ಳಿ, ಪೈಪಲ್ಲಿ ಒಂದು ವಾಟರ್ ಫ್ಲೋ ಆಗ್ತಿದ್ರೆ ಈ ಒಂದು ಸರ್ಫೇಸ್ನ ನಾವೇನು ಕರಿತೀವಿ, ವಾಟರ್ ಫ್ಲಕ್ಸ್ ಅಂತ ಕರಿತೀವಿ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಒಂದು ಸರ್ಫೇಸ್ನಲ್ಲಿ ಪಾಸ್ ಆಗ್ತಿದ್ರೆ ಅದಕ್ಕೆ ನಾವೇನು ಕರಿತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದ್ದಿಲ್ಲ, ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್?
ಅಂಡರ್ಸ್ಟುಡ್? ಎಸ್. ಎಸ್, ನೋಡಿ ಇಲ್ಲಿ ವಿವರಣೆ. ಇಫ್ ದ ಕಾಯಿಲ್ ಇಸ್ ಅ ಸಿಂಪಲ್ ಡಿಸಿ ಜನರೇಟರ್ suddenly start rotating a high speed, a magnitude induces voltage of EMF. According to Faraday's law, electromagnetic induction, the induced EMF proportional to the rate of change of magnetic flux ಆಗಿರುತ್ತೆ. ಸೊ ಅವಾಗ ಕಾಯಿಲ್ rotates faster, the rate of change of magnetic flux increases, so that induced EMF ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಅಯಸ್ಕಾಂತೀಕರಣ ಬಲವನ್ನು ತೆಗೆದ ನಂತರ ಒಂದು ವಸ್ತು ಕಾಂತೀಕರಣವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಟು ರಿಟೈನ್ ಮ್ಯಾಗ್ನೆಟಿಸಮ್ ಈವನ್ ಆಫ್ಟರ್ ದ ಮ್ಯಾಗ್ನೆಟೈಸ್ಡ್ ಫೀಲ್ಡ್ ಈಸ್ ರಿಮೂವ್ಡ್. ಅದಕ್ಕೆ ರಿಲಕ್ಟೆನ್ಸ್ ಅಂತ ಕರೀತಾರ, ಹಿಸ್ಟೆರಿಸಿಸ್ ಅಂತ ಕರೀತಾರ, ಪರ್ಮಿಯಬಿಲಿಟಿ ಅಂತ ಕರೀತಾರ, ಆರ್ ಎಲ್ಸ್ ರಿಟೆಂಟಿವಿಟಿ ಅಂತ ಕರೀತಾರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆನ್ಸರ್ ಯಾವುದು ಅಂತ ಹೇಳುತ್ತೆ ಅಂದರೆ, ಸೊ ಆಪ್ಷನ್ ಡಿ ಆಗಿರುತ್ತೆ, ರಿಟೆಂಟಿವಿಟಿ ಅಂತ ಕರಿತೀವಿ, ರಿಟೈನ್ ಮಾಡೋದು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ರಿಟೈನ್ ಮಾಡೋದಕ್ಕೆ ಇನ್ನ ರಿಟೆಂಟಿವಿಟಿ ಅಂತ ಕರಿತೀವಿ. ರೈಟ್? ರೈಟ್. ಸೊ ರಿಟೆಂಟಿವಿಟಿ ಎಂದರೆ ಅಯಸ್ಕಾಂತೀಯ ಬಲ, ಮ್ಯಾಗ್ನೆಟೈಸೇಷನ್ ಫೋರ್ಸ್ ಅಥವಾ ಕಾಂತೀಯ ಕ್ಷೇತ್ರವನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ತೆಗೆದ ನಂತರವೂ ವಸ್ತು ಕಾಂತೀಕರಣವನ್ನು ಉಳಿಸಿಕೊಳ್ಳುತ್ತದೆ. ಅಂದ್ರೆ ಇದನ್ನ ಒಂದು ಒಂದು ಆ ಕಾಂತಕ್ಷೇತ್ರದಿಂದ ಆಚೆಗೆ ತಂದ್ರೂ ಕೂಡ ಏನಾಗುತ್ತೆ, ಇದು ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್, ಅದ್ರ ಪ್ರಾಪರ್ಟಿನ ಮೇಂಟೈನ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರಿಟೆಂಟಿವಿಟಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್? ಎಸ್. ನೋಡಿ ಇಲ್ಲಿ, ರಿಲಕ್ಟೆನ್ಸ್ ಅಂದ್ರೆ ಏನು? ಅಪೋಸಿಷನ್ ಅಫರ್ಡ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಒಂದು ವಿರೋಧಿಸುವ ಗುಣಕ್ಕೆ ನಾವೇನಂತ ಕರಿತೀವಿ, ರಿಲಕ್ಟೆನ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಹಿಸ್ಟೆರಿಸಿಸ್ ಅಂತ ಬರುತ್ತೆ. ನಿಮಗೆ PUC ಅಲ್ಲಿ ಆದರೆ ಹಿಸ್ಟೆರಿಸಿಸ್ ಕರ್ವ್ ಅಂತ ಬರುತ್ತೆ, ಹಿಸ್ಟೆರಿಸಿಸ್ ಕರ್ವ್ ಅಂತ ಬರುತ್ತೆ. ಅದೆಲ್ಲ ಬೇಕಾಗಿಲ್ಲ ಇಲ್ಲಿ. ಸೊ ಈ ಥರ ಹೋಗ್ಬಿಟ್ಟು ಈ ಥರ ಏನು ಬರುತ್ತೆ, ಸೊ ಅಷ್ಟೆಲ್ಲ ಬೇಕಾಗಿಲ್ಲ. ಜಸ್ಟ್ ನೋಡಿ ಇಲ್ಲಿ ಏನಾಗ್ತಿದೆ, ಹಿಸ್ಟೆರಿಸಿಸ್ ಕರ್ವ್ ಅಂದ್ರೆ ಏನು? ದ ಲ್ಯಾಗಿಂಗ್ ಆಫ್ ಮ್ಯಾಗ್ನೆಟೈಸೇಷನ್ ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್. ಅದನ್ನು ಲ್ಯಾಗ್ ಮಾಡುತ್ತೆ ಮ್ಯಾಗ್ನೆಟೈಸೇಷನ್. ನೆಕ್ಸ್ಟ್ ಅದೇ ರೀತಿ ಪರ್ಮಿಯಬಿಲಿಟಿ ಅಂತ ಕರಿತೀವಿ, ಎಬಿಲಿಟಿ ಆಫ್ ಮೆಟೀರಿಯಲ್ ಟು ಅಲೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾಸ್ ಥ್ರೂ ಇಟ್. ಪರ್ಮಿಯಬಿಲಿಟಿ ಅಂದ್ರೆ ಏನು? ಯಾವುದೇ ಒಂದು ಮೆಟೀರಿಯಲ್ ಇರುತ್ತೆ, ಅದು ಎಷ್ಟರ ಮಟ್ಟಿಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಅಲೋ ಮಾಡುತ್ತೆ, ಅದ್ರ ಮುಖಾಂತರ ಹಾದು ಹೋಗ್ಲಿಕ್ಕೆ, ಅದನ್ನ ನಾವೇನಂತ ಕರಿತೀವಿ, ಪರ್ಮಿಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ರಿಟೆಂಟಿವಿಟಿ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಇಟ್ ಮೇಂಟೈನ್ಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆರ್ ಮ್ಯಾಗ್ನೆಟೈಸೇಷನ್ ಆಫ್ಟರ್ ಡಿಮ್ಯಾಗ್ನೆಟೈಸೇಷನ್. ಓಕೆ, ಸೊ ನೋಡಿ ಇಲ್ಲಿ, ಎಬಿಲಿಟಿ ಟು ರಿಟೈನ್ ಮ್ಯಾಗ್ನೆಟಿಸಮ್ ಆಫ್ಟರ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಇಸ್ ರಿಮೂವ್ಡ್. ಅಂದರೆ ಡಿಮ್ಯಾಗ್ನೆಟೈಸೇಷನ್ ಮಾಡಿದಾಗ ಕೂಡ ಅದು ಮ್ಯಾಗ್ನೆಟೈಸೇಷನ್ನ ಅಥವಾ ಮ್ಯಾಗ್ನೆಟಿಸಮ್ನ ಹೊಂದಿರುತ್ತೆ. ಅದಕ್ಕೆ ನಾವು ರಿಟೆಂಟಿವಿಟಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ವಿದ್ಯುತ್ ಕಾಂತೀಯ ಅಲೆಗಳಲ್ಲಿ ಧ್ರುವೀಕರಣ ಅಥವಾ ಪೋಲರೈಸೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಂದ್ರೆ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪೋಲರೈಸೇಷನ್ ಈಸ್ ಪಾಸಿಬಲ್ ಬಿಕಾಸ್. ಯಾವ ರೀತಿ ಒಂದು ಪಾಸಿಬಲ್ ಆಗುತ್ತೆ, ಯಾಕೆ ಪಾಸಿಬಲ್ ಆಗುತ್ತೆ? ಪ್ರತಿಬಂಧದಿಂದ ಉಂಟಾಗುತ್ತೆ, ಅಂದರೆ ಪ್ರೊಡ್ಯೂಸ್ಡ್ ಬೈ ರಿಫ್ಲೆಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ಇನ್ ನೇಚರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಲಾಂಜಿಟ್ಯೂಡಿನಲ್ ಇನ್ ನೇಚರ್. ನನ್ ಆಫ್ ದಿ ಎಬೋವ್. ಸೊ ಅಲೆಗಳ ವ್ಯತ್ಯಸ್ತ ಅನುಪ್ರಸ್ಥ ಸ್ವಭಾವದಿಂದ ಕಾರಣದಿಂದ ಸಾಧ್ಯವಾಗುತ್ತೆ. ಅಲೆಗಳ ಉದ್ದುದ್ದವಾದ ಸ್ವಭಾವದ ಪರಿಣಾಮವಾಗಿರುತ್ತೆ ಮೇಲಿನ ಯಾವುದು ಅಂತೆಲ್ಲ ಕ್ವಶನ್ ಕೇಳಿದ. ಸೊ ಇದು ಯಾಕಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ವಿಚ್ ಕೈಂಡ್ ಆಫ್ ವೇವ್ಸ್? ದೀಸ್ ಆರ್ ದ ಟ್ರಾನ್ಸ್ವರ್ಸ್ ವೇವ್ಸ್. ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪೋಲರೈಸೇಷನ್ ಅಂದ್ರೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಒಂದು ಅಲೆಗಳು ಯಾವ ರೀತಿಯ ಇದೆ, ತುಂಬ ಆ ಕಡೆ ಈ ಕಡೆ ಆ ಕಡೆ ಇದೆ, ಎಲ್ಲ ಒಂದು ಡೈರೆಕ್ಷನ್ಸ್ ಇಂದನೂ ಹೋಗ್ತಿರುತ್ತೆ, ಇಲ್ಲಿ ಎಲ್ಲ ಡೈರೆಕ್ಷನ್ಸ್ ಹೋಗ್ತಿರುತ್ತೆ. ಒನ್ಸ್ ದೇ ಪಾಸ್ ಟು ದಿಸ್ ಪೋಲರೈಸರ್, ಈ ಪೋಲರೈಸರ್ ಅಂತ ಕರಿತೀವಲ್ವಾ, ಸೊ ಅವಾಗ ಏನಾಗುತ್ತೆ, ಯೂನಿ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಯೂನಿ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಈ ಒಂದು ಫಿನಾಮಿನಾಗೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಎಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ರೈಟ್? ಎಸ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ತರದ, ಸೂರ್ಯನ ಇನ್ಫ್ರಾರೆಡ್ ಅಂದ್ರೆ ಅವಗೆಂಪು ಅಂತ ಕರಿತೀವಲ್ವಾ, ಅವಗೆಂಪು ವಿಕಿರಣಗಳನ್ನು ಬಲವಾಗಿ ಹೀರಿಕೊಳ್ಳುವುದು ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ. ಸೂರ್ಯನ ಅಂದ್ರೆ ದ ಸನ್ಸ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇಸ್ ಸ್ಟ್ರಾಂಗ್ಲಿ ಅಬ್ಸರ್ವ್ಡ್ ಬೈ. ಸೊ ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್,
ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್ ಅಂಡ್ ಓಝೋನ್. ಸೊ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತೇ ಇರುತ್ತೆ. ದಿಸ್ ಇಸ್ ದ ಬೇಸಿಕ್ ಕ್ವಶನ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಪರ್ ಆಗಿರುತ್ತೆ. ಇಂಗಾಲದ ಡೈಆಕ್ಸೈಡ್ ಮತ್ತೆ ನೀರಿನ ಆವಿ ಅಂತ ಕರಿತೀವಿ. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಈ ಥರ ಇದೆ. ಭೂಮಿಯು 2.2 × 10⁵ ನ್ಯೂಟನ್ ಬಲದಿಂದ ರೈಲು ರಸ್ತೆಯ ಮೇಲಿರುವ ಕಾರನ್ನು ಕೆಳಕ್ಕೆ ಎಳೆಯುತ್ತದೆ. ಕೆಳಗಿನವುಗಳಲ್ಲಿ ಪ್ರತಿಕ್ರಿಯೆ ಬಲ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲೇನೋ ಒಂದು ಕಾರ್ ಇರುತ್ತೆ, ಏನಿದೆ, ಇದೊಂದು ಬೋಗಿ ಅಂತ ಕರೀರಿ, ರೈಲ್ವೆ ಬೋಗಿ, ಒಂದು ಬಾಕ್ಸ್ ಇರುತ್ತಲ್ಲ, ಸೊ ಅದು. ಸೊ ಇದೇನಾಗ್ತದೆ, ಭೂಮಿ ಅನ್ನೋದು ಈ ಕಡೆ ಒಂದು ಫೋರ್ಸ್ನ ಎಳಿತಾ ಇದೆ, ತನ್ನ ಕಡೆ ಎಳ್ಕೊಳ್ತಾ ಇದೆ. ದ ಅರ್ತ್ ಪುಲ್ಸ್ ರೈಲ್ವೆ ಕಾರ್ ಡೌನ್ವರ್ಡ್ಸ್ ವಿತ್ ಅ ಫೋರ್ಸ್ 2 × 10⁵ ನ್ಯೂಟನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ರಿಯಾಕ್ಷನ್ ಫೋರ್ಸ್? ರಿಯಾಕ್ಷನ್ ಫೋರ್ಸ್ ಅಂದ್ರೆ ಏನು ಅಂದರೆ, ಇದು ಆಕ್ಷನ್ ಆದರೆ ಇಲ್ಲಿ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಅ ಕಾರ್ ಪುಲ್ಸ್ ದ ಅರ್ತ್ ಅಪ್ವರ್ಡ್ಸ್ ವಿತ್ ದ ಫೋರ್ಸ್ 2 × 10⁵ ನ್ಯೂಟನ್. ದ ಕಾರ್ ಪುಷಸ್ ರೈಲ್ವೆ ಟ್ರ್ಯಾಕ್ ಡೌನ್ವರ್ಡ್ಸ್ in 2 × 10⁵ Newton. So railway track pushes the car upward with a force 2 × 10⁵ Newton. So car pushes the earth downwards with a force × 10⁵ Newton ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗ್ತದೆ, ನ್ಯೂಟನ್ಸ್ ಥರ್ಡ್ ಲಾ ಬರುತ್ತೆ. ಸೊ ದಿಸ್ ಇಸ್ ಆಕ್ಷನ್, ದಿಸ್ ಇಸ್ ರಿಯಾಕ್ಷನ್ ಆಗಿರುತ್ತೆ. 2 ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ, ದ ಕಾರ್ ಪುಲ್ಸ್ ಅರ್ತ್ ಅಪ್ವರ್ಡ್ ವಿತ್ ಅ ಫೋರ್ಸ್ ಆಫ್ 2 × 10⁵ Newton. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್? ಎಸ್. ನೋಡಿ, ಇಲ್ಲಿ ಯಾವುದೇ ಒಂದು, ನಾಟ್ ಓನ್ಲಿ ದಿಸ್ ಏನಂತ ಕರಿತೀವಿ, ರೈಲ್ವೆ ಇದಾಗಿರ್ಬೋದು, ಬೋಗಿ ಅಲ್ಲ, ಎನಿಥಿಂಗ್ ಆನ್ ದ ಅರ್ತ್, ನಾವಿಲ್ಲಿ ನಿಂತ್ಕೊಂಡಿದ್ದೀವಿ, ನಮ್ಮ ಒಂದು ಈ ರೀತಿ ಒಂದು ಎಲ್ಲಿ ಫೋರ್ಸ್ ಆಗುತ್ತೆ ಅಂದರೆ, ನೋಡಿ ಈ ರೀತಿಯಾಗಿ ಟೇಬಲಿಂದ ನಮ್ಮ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿರುತ್ತೆ ಈ ರೀತಿ. ಸೊ ಅದೇ ರೀತಿ ನಮ್ಮ ಬಾಡಿಯಿಂದ ಟೇಬಲ್ ಮೇಲೆ ಈ ರೀತಿ ಒಂದು ಫೋರ್ಸ್ ಅಪ್ಲೈ ಆಗ್ತಿರುತ್ತೆ. ಸೊ ಈ ರೀತಿ, ಓಕೆ. ಸೊ ಈ ರೀತಿ ಒಂದು ಅರ್ಥ ಅನ್ನೋದು ಈ ರೀತಿ ಪುಷ್ ಮಾಡ್ತಿರುತ್ತೆ. ಅದೇ ಒಂದು ವೆಹಿಕಲ್ ಅನ್ನೋದು ಡೌನ್ವರ್ಡ್ ಆಗಿ ಪುಷ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ನಾವು ಕೂಡ ಡೌನ್ವರ್ಡ್ ಅಲ್ಲೇ ಇದ್ದೀವಿ. ಈ ಒಂದು ಟೇಬಲ್ ಕೂಡ ಒಂದು ಡೌನ್ವರ್ಡ್ ಫೋರ್ಸ್ನ ಅಪ್ಲೈ ಮಾಡ್ತದೆ, ಬಟ್ ಅರ್ಥ ಏನು ಮಾಡುತ್ತೆ, ಅಪ್ವರ್ಡ್ ಫೋರ್ಸ್ನ ಅಪ್ಲೈ ಮಾಡುತ್ತೆ. ಅಂಡರ್ಸ್ಟುಡ್? ಎಸ್, ದಿಸ್ ಇಸ್ ಹೌ ಇಟ್ ಇಸ್. According to Newton's third law, every action has equal and opposite reaction. Therefore, if the earth pulls the car downwards, the car pulls earth upwards with a equal force ಅಂತ ಹೇಳ್ಬಿಟ್ಟು. ಅಂಡರ್ಸ್ಟುಡ್? ಎಸ್ ನೋಡಿ, ಇಷ್ಟು ಇವತ್ತಿನ ಕ್ಲಾಸ್ ಇರುತ್ತೆ. ಸೊ ನಾನು ತುಂಬ ಒಂದು ಟ್ರೈ ಮಾಡ್ತಿದ್ದೀನಿ ಡೈಲಿ ಕ್ಲಾಸ್ ಮಾಡಲಿಕ್ಕೆ, ಬಟ್ ಐ ಥಿಂಕ್ ನಿಮ್ಮ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಇನ್ನೂ ಬರ್ತಿಲ್ಲ, ಇನ್ನೂ ಒಂದು ಶೇರ್ ಆಗ್ತಿಲ್ಲ ಕರೆಕ್ಟಾಗಿ, ಲೈಕ್ಸ್ ಬರ್ತಿಲ್ಲ, ಕಮೆಂಟ್ಸ್ ಬರ್ತಿಲ್ಲ. ತುಂಬ ಜನ, ಕೆಲವರು ನೋಡ್ತಿದ್ದೀರಾ, ಬಟ್ ಯಾರೂ ಲೈಕ್ ಮಾಡ್ತಿಲ್ಲ ಅಷ್ಟೊಂದಾಗಿ. ಸೊ ನೀವು ಲೈಕ್ ಮಾಡ್ತಿಲ್ಲ ಅಂದರೆ ನಮಗೆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಸೊ ನಮ್ಗೆ ಎನ್ಕರೇಜ್ಮೆಂಟ್ ಬೇಕು ಅಂದರೆ ಪ್ಲೀಸ್ ಡೂ ಲೈಕ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ದಟ್ ತುಂಬ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಅಂದರೆ ತುಂಬ ಒಂದು ಒಳ್ಳೆ ಕ್ಲಾಸಸ್ಸು ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ತುಂಬ ಜನ ನೋಡ್ತಿದ್ದಾರೆ, ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಕ್ಲಾಸಸ್ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಇನ್ನೂ ಬೇಕಾಗಿದೆ. ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಡೆಫಿನೆಟ್ಲಿ ವಿಲ್ ಡೂ ಮೋರ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.